ಬೆಳಿಗ್ಗೆ ಸಮಯ 8 ಗಂಟೆ ಆಗಿರುತ್ತೆ. ಮನೆಯ ಮುಂದೆ ನಿಂತ ಆಟೋದಿಂದ ಶಾರದಾ ಪ್ರಸಾದರು ಇಳಿಯುತ್ತಾರೆ. ಶಾರದಾ ಬಟ್ಟೆಯ ಚೀಲವನ್ನು ಹಿಡಿದುಕೊಂಡು, ಏನು ಅಂದ್ರೆ, ನಾನು ಮನೆಯೊಳಗೆ ಹೋಗ್ತಾ ಇದ್ದೀನಿ, ನೀವು ಆಟೋ ಅವನಿಗೆ ದುಡ್ಡು ಕೊಟ್ಟು ಬಂದ್ಬಿಡಿ. ಸರಿ ಕಣೆ ಶಾರದಾ. ಶಾರದಾ ಹಾಲ್ಗೆ ಬರುತ್ತಾಳೆ. ಧನಿಕ, ದೊಡ್ಡ ಸೊಸೆ ಅನಾಮಿಕಾ ಪೂಜಾ ರೂಮಿನಲ್ಲಿ ಕೂತ್ಕೊಂಡು ನಿಧಾನವಾಗಿ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇದ್ದರೆ, ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ಪ್ರಸಾದ್ ಶಾರದಳ ಹತ್ತಿರ ಬರುತ್ತಾನೆ. ನಮ್ ರೂಮ್ಗೆ ಹೋಗದೆ ಇಲ್ಲೇನ್ ಮಾಡ್ತಾ ಇದೀಯ ಶಾರದಾ? ನಮ್ಮ ಮನೆಗೆ ಬಂದ ಧನಿಕ ಬಡ ಸೊಸೆಂದ್ರನ್ನು ನೋಡಿ ಧನಿಕ ದೊಡ್ಡ ಸೊಸೆ ಅನಾಮಿಕಾ ಚೆನ್ನಾಗಿ ರೇಷ್ಮೆ ಸೀರೆ ಹಾಕಿಕೊಂಡು ಒಡವೆ ಹಾಕಿಕೊಂಡು ಮಹಾಲಕ್ಷ್ಮಿ ಹಾಗೆ ಪೂಜೆ ಮಾಡುತ್ತಾ ಅದೃಷ್ಟ ಲಕ್ಷ್ಮಿ ಹಾಗೆ ಕಾಣಿಸ್ತಾಳೆ. ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಹಳೆ ಬಟ್ಟೆ ಹಾಕಿಕೊಂಡು ದರಿದ್ರಳ ಹಾಗನಿಸುತ್ತೆ ಪ್ರಸಾದನಿಗೆ. ನೋಡ್ದೇಮ್ಮ ಶಾರದಾ, ಆದ್ರೆ ಈಗ ಏನಾಯ್ತು ಅಂತ? ದುಡ್ಡಿರುವ ದೊಡ್ಡ ಸೊಸೆಯನ್ನು ಚೆನ್ನಾಗಿ ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಮಾಡಿ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರೆ, ಬಡ ಮನೆಯಿಂದ ಬಂದ ಚಿಕ್ಕ ಸೊಸೆ ಟಿವಿ ನೋಡ್ತಾ ಇದ್ದಾಳೆ. ಆದ್ರೂ ನಂಗೆ ಚಿಕ್ಕ ಸೊಸೆ ಮೇಲೆ ಎಂತಹ ಕೋಪನು ಬರಬಾರ್ದಲ್ವಾ? ಹೌದು ಶಾರದಾ, ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಮೇಲೆ ಎಂತಹ ಕೋಪನು ಮಾಡ್ಕೋಬಾರ್ದು. ಆಫೀಸಿಂದ ಚಿಕ್ಕವನು ಅರವಿಂದ್ ಮನೆಗೆ ಬರ್ತಾಳೆ, ಅಳು ಮುಖ ಹಾಕೋತಾಳೆ. ಅಂಜಲಿ ಹೇಳಿದ್ದೆ ಮಗ ನಿಜ ಅಂತ ನಂಬ್ತಾನೆ, ನಮ್ ಜೊತೆ ಜಗಳವಾಡ್ತಾನೆ ಅಷ್ಟೇ ಅಲ್ವಾ? ನಿನಗೆ ಗೊತ್ತಿದ್ದೆ ಅಲ್ವಾ ಶಾರದಾ, ನಾನು ಮತ್ತೆ ನಿಂಗೆ ಹೇಳೋದೇನಿದೆ, ಬಾ ರೂಮ್ಗೆ ಹೋಗಿ ವಿಶ್ರಾಂತಿ ತಗೊಳ್ಳೋಣ. ಪ್ರಸಾದ್ ಹಾಗೆ ಹೇಳುತ್ತಾ ಇರುವಾಗ ಪೂಜೆ ಮುಗಿಸಿಕೊಂಡು ಅನಾಮಿಕಾ ಹಾಲ್ಗೆ ಬರ್ತಾಳೆ. ಚೀಲ ಹಿಡಿದುಕೊಂಡು ನಿಂತ ಅತ್ತೆ ಮಾವಂದಿರು ಕಾಣಿಸುತ್ತಾರೆ. ಪ್ರೇಮದಿಂದ ಅವರ ಹತ್ರಕ್ಕೆ ಬರ್ತಾಳೆ. ಅತ್ತೆ ಮಾವಯ್ಯ ಹೇಗಿದ್ದೀರಾ? ಊರಿನಿಂದ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀವಿ ಸೊಸೆ, ಈಗ್ಲೇ ಬಂದ್ವಿ ತಾಯಿ. ನೀನು ಪೂಜೆ ಮಾಡ್ತಾ ಇದೀಯಾ ಅಂತ ಕರೀಲಿಲ್ಲ ಬಿಡು. ಇರಿ ಮಾವಯ್ಯ, ಬಿಸಿ ಬಿಸಿಯಾಗಿ ಟೀ ತಗೊಂಡ್ಬರ್ತೀನಿ. ಈಗ ಬೇಡಮ್ಮ, ಸ್ನಾನ ಮಾಡ್ಕೊಂಡು ಬರ್ತೀವಿ. ಬಿಸಿ ಬಿಸಿ ದೋಸೆ ಹಾಕಿ ಕೊಡು. ತಪ್ಪದೆ ಮಾವಯ್ಯ. ಅತ್ತೆ ಮತ್ತೆ ನೀವೇನ್ ತಿಂತೀರಾ? ನಾನು ಕೂಡ ದೋಸೆ ಹಾಕಮ್ಮ, ಪೂರಿ ಮಾಡ್ಬೇಕು ಅಂದ್ರೆ ಎಷ್ಟೋ ಕಷ್ಟಪಡ್ಬೇಕು. ಅಯ್ಯೋ ಅತ್ತೆ, ಮನೆಗೆ ದೊಡ್ಡ ಸೊಸೆಯಾಗಿ ನಿಮ್ಮನ್ನ ಪ್ರೇಮದಿಂದ ಅಭಿಮಾನದಿಂದ ನೋಡ್ಕೋಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ನಿಮಗಿಷ್ಟವಾದ ಪೂರಿ ಮಾಡ್ತೀನಿ, ಸ್ನಾನ ಮಾಡ್ಕೊಂಡು ಬನ್ನಿ. ಅಕ್ಕ, ನನಗೆ ಮಸಾಲಾ ದೋಸೆ ಹಾಕು. 2 ಸಾಕ ತಂಗಿ? 3 ಹಾಕ್ಲಾ? 3 ಹಾಕಕ್ಕ? ನಿನ್ನ ಸಂತೋಷನ ನಾನೇನಕ್ಕೆ ಬೇಡ ಅಂತೀನಿ? ಶಾರದಂಗೆ ಕೋಪ ಕಂಟ್ರೋಲ್ ಅಲ್ಲಿ ಬರ್ಲಿಲ್ಲ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂಜಲಿ? ಇದೇ ಆದ್ರಿಂದಲೇ ಅತ್ತೆ ಹೀಗೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀನಿ. ನೀನು ಮನೆಗೆ ಬಂದ ಚಿಕ್ಕ ಸೊಸೆ, ನಾನು ಇಲ್ಲ ಅಂತ ಅಂದಿಲ್ವಲ್ಲ ಅತ್ತೆ. ಅಷ್ಟೇ ಅಲ್ಲ ಅಂಜಲಿ, ನೀನು ಬಡ ಮನೆಯಿಂದ ಬಂದ ಹುಡುಗಿ, ಮನೆ ಕೆಲಸವಲ್ಲಿ ನೀನೇ ಮಾಡ್ಬೇಕು. ಆದ್ರೆ ದೊಡ್ಡ ಸೊಸೆ ದುಡ್ಡಿರುವ ಹುಡುಗಿ ಅನಾಮಿಕಂಗೆ ಕೆಲಸ ಹೇಳ್ತಾ ಇದೀಯಾ. ಸ್ವಲ್ಪ ಹೋದ್ರೆ ಕೆಲಸದಲ್ಲಿ ಸಹಾಯ ಮಾಡದೆ ಟಿವಿ ನೋಡ್ತಾ ಇದೀಯಾ. ಇಲ್ಲಿ ನೋಡಿ ಅತ್ತೆ, ನಾನು ಬಡ ಮನೆಯ ಹುಡುಗಿ ಆಗಿರ್ಬೋದು, ಆದ್ರೆ ತಾವು ಕೇಳಿದ ವರದಕ್ಷಿಣೆ ತಂದಿದ್ದೀನಲ್ಲ, ಅದಕ್ಕೆ ಅತ್ತೆ ನಾನಂತೂ ಯಾವ ಕೆಲಸನೂ ಮಾಡೋದಿಲ್ಲ. ಅನಾಮಿಕಾ ನಿನಗಿಂತ ಹೆಚ್ಚು ವರದಕ್ಷಿಣೆ ತಂದಿದ್ದಾಳೆ ಅಂಜಲಿ, ಆದ್ರೂ ಮನೆ ಸೊಸೆಯಾಗಿ ಮಾಡಬೇಕಾದ ಕೆಲಸವನ್ನೆಲ್ಲ ಬುದ್ಧಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾಳಲ್ಲ. ನೀನು ತೆಗೆದುಕೊಂಡು ಬಂದ 2-3 ಲಕ್ಷಕ್ಕೆ ನೀನ್ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀಯಾ. ಹೋಗು ಹೋಗು ಅಂಜಲಿ, ಹೋಗಿ ಅನಾಮಿಕಂಗೆ ಸಹಾಯ ಮಾಡು, ಹೋಗು. ನಾನು ಎಂತಹ ಸಹಾಯನೂ ಮಾಡಲ್ಲ ಅತ್ತೆ, ಇಲ್ಲೇ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀನಿ. ನಿನ್ನನ್ನು ಬದಲಾಯಿಸೋದಕ್ಕೆ ನನ್ನಿಂದಾಗಲ್ಲ, ಇನ್ನೂ ನಿನ್ಗೆ ಬುದ್ಧಿ ಬರಲ್ಲ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಲೇ ಪ್ರಸಾದ್ ಕೂಡ ಏನು ಮಾತನಾಡದೆ ಹೋಗುತ್ತಾನೆ. ಅಂಜಲಿ, ನೀನು ಟಿವಿ ನೋಡ್ತಾ ಇರೋ, ನಾನು ರೆಡಿ ಆದ್ಮೇಲೆ ಕರಿತೀನಿ. ಹಾಗೆ ಅಕ್ಕ. ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ. ಅಂಜಲಿ ಟಿವಿ ನೋಡ್ತಾ ಇರ್ತಾಳೆ. ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ. ಒಂದು ಅರ್ಧ ಗಂಟೆಯ ನಂತರ ಶಾರದಾ ಪ್ರಸಾದರು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ. ಅನಾಮಿಕಾ ಎಲ್ಲವನ್ನು ರೆಡಿ ಮಾಡ್ತಾಳೆ. ಶಾರದಾ ಪ್ರಸಾದರ ಜೊತೆ ಅಂಜಲಿ ಎಷ್ಟೋ ಸಂತೋಷದಿಂದ ಅನಾಮಿಕಾ ಮಾಡಿದ ರುಚಿಕರವಾದ ಅಡಿಗೆ ತಿನ್ನುತ್ತಾಳೆ. ನಿಜ ಹೇಳ ಸೊಸೆ, ನಿನ್ನ ಕೈನ ಅಡಿಗೆ ತಿಂದೆ ಸತ್ತು ಹೋಗ್ತಾ ಇದ್ದೆ ಗೊತ್ತಾ? ಈಗ ತಿಂದ್ರಲ್ವಾ, ಮತ್ತೆ ಯಾವಾಗ ಸತ್ತು ಹೋಗ್ತೀರಾ? ಶಾರದಾ ಕೋಪದಿಂದ ನೋಡುತ್ತಾಳೆ. ಅನಾಮಿಕಾ ಮುಸಿ ಮುಸಿ ನಗುತ್ತಾಳೆ. ನೀನ್ ಎಷ್ಟು ಕೋಪದಿಂದ ನೋಡಿದ್ರು ಏನು ಲಾಭವಿಲ್ಲ ಅತ್ತೆ. ತಾವು ಯಾವಾಗ ಹೋಗ್ತಿರೋ ಹೇಳಿದ್ರೆ ತಕ್ಕ ಏರ್ಪಾಟು ಮಾಡ್ಕೋತೀನಲ್ಲ. ಏನಂತೀಯ ಅಕ್ಕ? ಸಾಕು ಬಿಡು ಅಂಜಲಿ, ನಿನಗಿಷ್ಟವಾದ ತಿನ್ನು. ಅಂಜಲಿ ತಿನ್ನುತ್ತಾ ಇರುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ಯಾವ ಕೆಲಸ ಹೇಳಿದರೂ ಬಡವಳಾದ ಚಿಕ್ಕ ಸೊಸೆ ಅಂಜಲಿ ಮಾಡಲ್ಲ ಅಂತ ಮುಖದ ಮೇಲೆ ಹೇಳುತ್ತಾ ಶಾರದಳನ್ನು ಎಷ್ಟೋ ಕಷ್ಟ ಕೊಡ್ತಾ ಇರ್ತಾಳೆ. ಒಂದು ದಿನ ಧನಿಕ ದೊಡ್ಡ ಸೊಸೆ ಅನಾಮಿಕಳ ತಾಯಿ ತಂದೆಯರು ಧನಂಜಯ್ ಶ್ಯಾಮಲ ಅವರು ಮನೆಗೆ ಬರ್ತಾರೆ. ಶಾರದಾ ಅವರನ್ನು ಸೋಫಾದಲ್ಲಿ ಕೂರಿಸಿ ಮಾತನಾಡ್ತಾ ಇರ್ತಾಳೆ. ನಿಜ ಹೇಳ ಶ್ಯಾಮಲತ್ಗೆ, ಅನಾಮಿಕಾ ನಿಮ್ಮ ಮಗಳಾಗಿ ನಿಮ್ಮ ಮನೆಯಲ್ಲಿ ಹೇಗಿರ್ತಾಳೋ ನಂಗೆ ಗೊತ್ತಿಲ್ಲ ಹೊರತು
ನಮ್ಮ ಮನೆಯಲ್ಲಿ ಮಾತ್ರ ಸೊಸೆಯಾಗಿ ಇರ್ತಾ ಇರುವಾಗ ನಮ್ಮನ್ನ ಬಂಗಾರದ ಹಾಗೆ ನೋಡ್ಕೊತಾ ಇದ್ದಾಳೆ. ಹೌದು ಭಾವನವ್ರೆ, ಅನಾಮಿಕ ನಮಗೆ ಸೊಸೆ ಇಲ್ಲ, ನನಗಂತೂ ನನ್ನ ಅಮ್ಮನ ಹಾಗೆ ಅನ್ಬೋದು ಎಂದು ಹೇಳುತ್ತಾ ಇದ್ದರೆ ಅಂಜಲಿ ಕಿಚನ್ ಒಳಗೆ ಹೋಗುವುದು ಶಾರದಾ ನೋಡುತ್ತಾಳೆ. ಚಿಕ್ಕ ಸೊಸೆ, ಇವರು ಅನಾಮಿಕ ಅವಳ ಅಪ್ಪ ಅಮ್ಮ. ಅಂದ್ರೆ ಈಗ ಏನಂತೀರಾ? ನಿನಗೆ ದೊಡ್ಡಮ್ಮ ದೊಡ್ಡಪ್ಪ ಆಗ್ತಾರೆ, ಅವ್ರಿಗೆ ನೀರ್ ತಂದ್ಕೊಡು. ಇಲ್ಲಿ ನೋಡಿ ಅತ್ತೆ, ನಾನು ಈ ಮನೆಗೆ ಸೊಸೆ, ಮನೆ ಕೆಲಸದವಳಲ್ಲ. ಬೇಕಿದ್ರೆ ನೀನೇ ತಂದ್ಕೊಡು, ಮತ್ತೆ ನನಗೆ ಇನ್ನೊಂದ್ಸಲ ಕೆಲಸ ಹೇಳ್ಬೇಡ ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ. ಅವರೆಲ್ಲರ ಮುಂದೆ ಶಾರದಂಗೆ ಅವಮಾನವಾಗುತ್ತೆ. ಮತ್ತೇನು ಪರವಾಗಿಲ್ಲ ಅತ್ತಿಗೆ, ಇಷ್ಟಕ್ಕೂ ಮಗಳು ಎಲ್ಲಿಗೆ ಹೋಗಿದ್ದಾಳೆ? ಫ್ರೆಂಡ್ ಅವರ ಮನೆಗೆ ಹೋಗಿದ್ದಾಳೆ ಅತ್ತಿಗೆ, ಸಾಯಂಕಾಲಕ್ಕೆ ಬರ್ತೀನಿ ಅಂತ ಕೂಡ ಹೇಳಿದ್ದಾಳೆ. ನಿಮ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ನಾನೇ ಹೇಳ್ಬೇಕು ಅಂದ್ಕೊಂಡೆ. ಸರಿ ಭಾವನವ್ರೆ, ಅನಾಮಿಕ ಬಂದ ಮೇಲೆ ನಾವು ಬಂದು ಹೋಗಿದ್ವಿ ಅಂತ ಹೇಳಿ. ಸರಿ ಭಾವನವ್ರೆ. ಧನಂಜಯ್ ಶ್ಯಾಮಲಾ ಆ ಮನೆಯಿಂದ ಹೊರಟು ಹೋಗುತ್ತಾರೆ. ಕೋಪದಿಂದ ತನ್ನ ರೂಮಿನಲ್ಲಿ ಮಲಗಿಕೊಂಡ ಚಿಕ್ಕ ಸೊಸೆ ಹತ್ರ ಬರ್ತಾಳೆ ಶಾರದಾ. ಕೋಪದಿಂದ, ಎಷ್ಟು ಪೊಗರೆ ನಿಂಗೆ? ಮನೆಗೆ ಬಂದ ಬೀಗರ ಮುಂದೆ ನನ್ನ ಮಾನ ತೆಗಿತೀಯಾ? ನಮ್ಮಲ್ಲಿ ಎಷ್ಟೇ ಜಗಳವಿದ್ದರೂ ಕೂಡ ನಂತರ ನೋಡ್ಕೋಬಹುದು ಹೊರತು ಹೀಗೆ ಮನೆಗೆ ಬಂದವರ ಮೇಲೆ ನೀನು ಅವಮಾನ ಮಾಡ್ತೀಯಾ? ಇನ್ನು ನಿನ್ನನ್ನ ಸಹಿಸೋದು ನನ್ನಿಂದಾಗಲ್ಲ. ಹೊಡಿತೀರಾ ಏನೋ? ಇಲ್ಲ ಅಂದ್ರೆ ನನ್ನ ಮನೆಯಿಂದ ಪೂರ್ತಿಯಾಗಿ ನಮ್ಮ ಮನೆಗೆ ಕಳಿಸ್ತೀರಾ ಏನೋ? ಇಲ್ಲ ಇಲ್ಲ ಚಿಕ್ಕ ಸೊಸೆ, ನಿನ್ನ ಎಲ್ಲಿಗೂ ಕಳ್ಸೋದಿಲ್ಲ, ನೀನ್ ಇಲ್ಲೇ ಇರ್ಬೇಕು. ಇಲ್ಲ ಅಂದ್ರೆ ನನ್ ಮಗ ಅರವಿಂದ್ ನನ್ ಜೊತೆ ಜಗಳವಾಡ್ತಾನೆ. ಮಗನ ದೃಷ್ಟಿಯಲ್ಲಿ ನಾನು ಕೆಟ್ಟ ತಾಯಿ ಆಗುವುದು ನನಗೆ ಇಷ್ಟವಿಲ್ಲ. ನೀನ್ ಎಷ್ಟು ತಪ್ಪು ಮಾಡಿದ್ರು ನಾನು ಸಹಿಸ್ತೀನಿ. ಅಷ್ಟಕ್ಕೂ ಮಿಂಚಿ ತಾವು ಮಾಡೋದೇನೋ ಇಲ್ಲ, ಹೊರಟು ಹೋಗಿ. ಶಾರದಾ ಏನೋ ಮಾತನಾಡದೆ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆಗಿನಿಂದ ಶಾರದಾ ಅಂಜಲಿಗೆ ಕೆಲಸ ಹೇಳುವುದನ್ನೇ ಬಿಡುತ್ತಾಳೆ. ಮನೆಯ ಕೆಲಸಗಳನ್ನೆಲ್ಲ ಅನಾಮಿಕಳೇ ಮಾಡುತ್ತಾ ಇರುತ್ತಾಳೆ. ಒಂದು ದಿನ ಆಫೀಸ್ನಿಂದ ಅರವಿಂದ್ ಕೋಪದಿಂದ ಮನೆಗೆ ಬರ್ತಾನೆ. ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರುವ ಅಂಜಲಿ ಎದುರಿಗೆ ಕಾಣಿಸುತ್ತಾಳೆ. ಅಂಜಲಿ ಎಂದು ಅರಚುತ್ತಾನೆ. ಮನೆಯಲ್ಲಿರುವವರೆಲ್ಲ ಬೆಚ್ಚಿ ಬೀಳುತ್ತಾರೆ. ಎಲ್ಲರೂ ಹಾಲ್ಗೆ ಬರ್ತಾರೆ. ಕೂತ್ಕೊಂಡ ಅಂಜಲಿ ಗಂಡ ಅರವಿಂದನ ಮಾತಿಗೆ ಬೆಚ್ಚಿ ಎದ್ದು ನಿಲ್ಲುತ್ತಾಳೆ. ಏನಾಯ್ತು ರೀ? ಯಾಕೆ ಹೀಗೆ ಅರಚ್ತಾ ಇದ್ದೀರಾ? ನೀನು ಇನ್ನು ಮೇಲಿಂದ ನಮ್ಮ ಅಮ್ಮ ಅಪ್ಪಂಗೆ, ನಮ್ಮ ಅತ್ತಿಗೆಗೆ, ನಮ್ಮ ಅಣ್ಣ ಹಿಂಗೆ ಯಾರಿಗೂ ಎದುರು ಹೇಳೋದಕ್ಕಾಗೋದಿಲ್ಲ. ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ಬೇಕು. ಚೆನ್ನಾಗಿ ಮನೆಯ ಸೊಸೆಯಾಗಿ ನಡ್ಕೋಬೇಕು. ಏನಾಯ್ತು ನಿಮ್ಗೆ? ತಾವು ಕೇಳಿದ ವರದಕ್ಷಿಣೆ ತಂದು ಕೊಟ್ಟಿದ್ದೀನಲ್ಲ? ಹೌದು, ಕೊಟ್ಟಿದ್ಯಾ. ಆದ್ರೆ ಹೇಗೆ ಕೊಟ್ಟಿದ್ಯೋ ನಿಂಗೆ ಗೊತ್ತಿಲ್ವಲ್ಲ? ನಂಗೆ ಗೊತ್ತಿಲ್ಲದೆ ಇರೋದೇನೋ, ಎಲ್ಲ ನಂಗೆ ಗೊತ್ತು. ಎಷ್ಟೋ ಕಷ್ಟಪಟ್ಟು ನಮ್ಮ ಅಮ್ಮ ಅಪ್ಪ ಒಂದೊಂದು ರೂಪಾಯಿ ಕೂಡಿಟ್ಟು ಮಾಡಿದ 3 ಲಕ್ಷ ರೂಪಾಯಿ ತಗೊಂಡ್ಬಂದು ವರದಕ್ಷಿಣೆ ಕೆಳಗೆ ಕೊಟ್ಟಿದ್ದೀವಲ್ಲ. ನಿನ್ನ ಮುಖ. ನಮ್ಮ ಅತ್ತಿಗೆ ಅನಾಮಿಕ ಬಹಳ ದೊಡ್ಡ ಮನೆಯಿಂದ ಬಂದಿದ್ದಾಳೆ. ಚಿಕ್ಕ ಸೊಸೆ ಏನು ತಗೊಂಡ್ ಬರ್ದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮ ಆಲೋಚಿಸಿ ಅವಳೇ 3 ಲಕ್ಷ ತಗೊಂಡ್ಬಂದು ನಿಮ್ಮ ಅಮ್ಮ ಅಪ್ಪಂಗೆ ಕೊಟ್ಟಿದ್ದು. ನಿಂಗೆ ವಿಷಯ ಗೊತ್ತಾ? ನೀವು ಹೇಳೋದು ನಿಜನಾ? ನಿಜ ಅಂಜಲಿ. ನಾನು ಆಫೀಸಿಗೆ ಬರ್ತಾ ಇದ್ರೆ ನಿಮ್ಮ ಅಪ್ಪ ಕಾಣಿಸಿದ್ರು. ಆಗ ನನಗೆ ನಿಜ ತಿಳಿತು. ಆಗ ಅಂಜಲಿಗೆ ತಾನು ಇಷ್ಟು ದಿನ ಮಾಡುತ್ತಿರುವ ತಪ್ಪೇನು ತಿಳಿದು ಹೋಗುತ್ತದೆ. ಅತ್ತೆ ಶಾರದಾಳ ಹತ್ತಿರಕ್ಕೆ ಪ್ರಾಯಶ್ಚಿತ್ತವಾಗಿ ಹೋಗುತ್ತಾಳೆ. ನನ್ನನ್ನು ಕ್ಷಮಿಸಿ ಅತ್ತೆ. ಇಲ್ಲಿ ನೋಡು ಚಿಕ್ಕ ಸೊಸೆ, ಇದ್ರಲ್ಲಿ ನಾನು ಮಾಡಿದ ದೊಡ್ಡ ಕೆಲಸವೇನೂ ಇಲ್ಲ. ಎಲ್ಲ ದೊಡ್ಡ ಸೊಸೆ ಅನಾಮಿಕ ಹೇಳಿದ ಹಾಗೆ ಮಾಡಿದ್ದೀನಿ. ಆ ದುಡ್ಡು ಕೂಡ ಅನಾಮಿಕನೇ ಕೊಟ್ಟಿದ್ದು. ಅಕ್ಕ, ಅಂಜಲಿ, ನಮ್ಮ ಮೈದುನ ಅರವಿಂದ್ ನಿನ್ನನ್ನ ಎಷ್ಟೋ ಪ್ರೇಮಿಸಿದ್ದಾನೆ. ನೀನಿಲ್ಲದೆ ಬದುಕಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದ. ಬಡ ಮನೆ ಹುಡುಗಿ ಅಂತ ಈ ಮನೆಗೆ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ ಆಗ ಅತ್ತೆಯವರು ಬೆಟ್ ಮಾಡಿದ್ರು. ನನಗೆ ಮಾತ್ರ ಅಂತಹ ಪದ್ಧತಿ ಏನೂ ಇಲ್ಲ. ನಮ್ಮ ಅರವಿಂದ್ ಸಂತೋಷವಾಗಿರ್ಬೇಕು. ಅದಕ್ಕೆ ನಾನು ಅತ್ತೆ ಜೊತೆ ಮಾತಾಡಿ ಆ ದುಡ್ಡು ಕೊಟ್ಟು ಕಳ್ಸಿದ್ದೀನಿ ತಂಗಿ. ನನಗಾಗಿ ಇಷ್ಟು ಜನ ಇಷ್ಟೆಲ್ಲ ಆಲೋಚಿಸಿ ಮನೆಯ ಸೊಸೆಯಾಗಿ ಮಾಡ್ಕೊಂಡಿದ್ದೀರಾ ಅಂತ ನನಗಿಷ್ಟು ಕಾಲ ಅರ್ಥವಾಗ್ಲಿಲ್ಲ ಅಕ್ಕ. ಈಗ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನನ್ನು ಕ್ಷಮಿಸೋ ಅಕ್ಕ. ನಮ್ಮಲ್ಲಿ ನಮಗೆ ಕ್ಷಮಾಪಣೆ ಏನಕ್ಕೆ ಅಂಜಲಿ? ಹೆಸರಿಗೆ ನಾವು ವಾರಗಿತ್ತಿಯರಾದ್ರೂ ಸ್ವಂತ ಅಕ್ಕ ತಂಗಿಯರೇ ಹಾಗೆ ಕಲಿತು ಬೆರೆತು ಇರ್ಬೇಕು. ಏನಂತೀಯ? ಹಾಗೆ ಅಕ್ಕ ಎಂದು ಹೇಳಿದ ಅಂಜಲಿ ಆ ಕ್ಷಣದಿಂದ ಪೂರ್ತಿಯಾಗಿ ಬದಲಾಗಿ ಹೋಗುತ್ತಾಳೆ. ಅನಾಮಿಕಳನ್ನು ಏನೂ ಕೆಲಸವೂ ಮಾಡಲಿಕ್ಕೆ ಬಿಡದೆ ಅಂಜಲಿ ಎಲ್ಲ ಕೆಲಸ ಮಾಡುತ್ತಾ ಎಲ್ಲರನ್ನು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಟ್ರೈನ್ನಲ್ಲಿ ಬಡ ಸೊಸೆಯ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ವ್ಯಾಪಾರ. ಟ್ರೈನ್ನಲ್ಲಿ ಬಡ ಸೊಸೆಯ ಕುಟುಂಬ ಮಕ್ಕಳ ಜೊತೆ ಸಹ ದಿಗಿಲಿನಿಂದ ಕೂತಿರುತ್ತದೆ. ನನಗೇನಕ್ಕೋ ನಾವು ಸಿಟಿಯಲ್ಲಿ ಬದುಕಲಾರವೆ ಅನಿಸ್ತಾ ಇದೆ ಅನಾಮಿಕ. ಏನಂದ್ರೆ ನಾವಿನ್ನೂ ಸಿಟಿಗೆ ಹೋಗಿಲ್ಲ, ಅಲ್ಲಿ ಬದುಕನ್ನ ನೋಡಿಲ್ಲ. ಆಗ್ಲೇ ಹೀಗೆ ದಿಗಿಲು ಪಟ್ರೆ ಹೇಗೆ ಹೇಳಿ? ಆದ್ರೂ ನಾನಿದ್ದೀನಲ್ಲ, ನನ್ನನ್ನು ನಂಬಿ ಆ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದೀವಿ. ಎಲ್ಲ ನಾನ್ ನೋಡ್ಕೋತೀನಿ, ನೀವೇನು ಯೋಚಿಸ್ಬೇಡಿ. ಹೌದು ಮಗನೇ, ಸೊಸೆ ಹಾಗೆ ಗಟ್ಟಿಯಾಗಿ ನಂಬಿಕೆ ಅಂತ ಹೇಳ್ತಾ ಇದ್ದಾಳಲ್ಲ, ಧೈರ್ಯವಾಗಿರು. ನನಗೆ ಮಾತ್ರ ಸೊಸೆ ಮೇಲೆ
ಸೊಸೆ ಆಡಿದ ಮಾತಿನ ಮೇಲೆ ಬಹಳ ನಂಬಿಕೆ ಇದೆ ಅಪ್ಪ. ನಾನಂತೂ ಧೈರ್ಯವಾಗಿದ್ದೀನಿ. ನೀನು ನಿನ್ನಮ್ಮ ಕೂಡ ಸ್ವಲ್ಪ ಧೈರ್ಯವಾಗಿರಿ. ಅಂದ್ರೆ ಸಿಟಿಯಲ್ಲಿ ನಾನು ನನ್ನ ಮಗ ಯಾವ ಕೆಲಸನೂ ಮಾಡಬಾರ್ದು ಅಂತನಾ? ಸೊಸೆ ಬಂದಾಗಿನಿಂದ ನೀನ್ ಯಾವಾಗ ಕೆಲಸ ಮಾಡಿದ್ದಿ ಶಾರದಾ? ನಾಳೆ ಸಿಟಿಗೆ ಹೋದ್ಮೇಲೆ ನೀನು ಕೆಲಸ ಮಾಡ್ತೀಯ ಅಂತ ನಾನು ನನ್ನ ಸೊಸೆ ಅಂದ್ಕೊಳ್ಳೋದಕ್ಕೆ ಯಾವಾಗ ಅವಕಾಶ ಸಿಕ್ಕುತ್ತಾ, ಯಾವಾಗ ಶಾರದಾ ಮೇಲೆ ಮಾತಿನ ಸುರಿಮಳೆ ಸುರ್ಸೋಣ ಅಂತ ನೋಡ್ತಾ ಇರ್ತೀಯಲ್ವಾ? ಆದ್ರೂ ನಾನು ಕೆಲಸ ಮಾಡದಲ್ಲೇ ನೀವು ಊರಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ರಾ? 2 ಎಕರೆ ಜಮೀನ್ ತಗೊಂಡ್ರಾ? ನಿಜ ಹೇಳ್ಬೇಕು ಅಂದ್ರೆ ನಾನು ಕಾಲಿಟ್ಟ ನಂತರನೇ ನಿಮ್ ಮನೆಗೆ ಕನಕ ಮಹಾಲಕ್ಷ್ಮಿ ಬಂದಿದ್ದು. ಇರೋದಕ್ಕೆ ಮನೆ ಸಿಕ್ತು, ಊರಲ್ಲಿ ಗೌರವ ಬಂತು. ಅದನ್ನ ಮರ್ತೋದ್ರೆ ಹೇಗೆ ಹೇಳಿ? ನಾನೇನು ಮರ್ತೋಗಿಲ್ಲ ಶಾರದಾ, ನೆನಪಿದೆ. ನೀನು ಬಂದ ಮೇಲೆ ನಮ್ಮ ಮನೆಯಲ್ಲಿ ಸಿರಿ ಹುಟ್ಟಿದ್ಲು. ಆಗ ಶಾರದಾ ಗರ್ವದಿಂದ, ಸೊಸೆ ನಿಮ್ಮ ಮಾವ ಹೇಳಿದ್ದೇನೋ ಕೇಳ್ತಾ ಇದೆಯಲ್ವಾ? ಕೇಳ್ತಾ ಇದ್ದೀನತ್ತೆ. ಏನು ಅಂದ್ರೆ ನಿಮ್ಮ ಅಮ್ಮನವರು, ಅದೇ ನಮ್ಮ ಅತ್ತೆ ನನ್ನ ಬಗ್ಗೆ ಏನ್ ಹೇಳಿದ್ರು ಕೂಡ ನಮ್ಮ ಸೊಸೆಗೆ ಹೇಳಿ. ಆಗ ಹೊರತು ನಮ್ಮ ಸೊಸೆಗೆ ನನ್ನ ದೊಡ್ಡತನ ಏನೋ ಅರ್ಥವಾಗಲ್ಲ. ಶಾರದಾ, ನೀನು ನಿನ್ ಬಗ್ಗೆ ಹೇಳು ಅಂತ ಹೇಳ್ದೇ ಇದ್ರು ಹೇಳಿದ್ರು ನಾನು ಮಾತ್ರ ನಮ್ಮಮ್ಮ ಹೇಳಿದ ಮಾತು ಖಚಿತವಾಗಿ ಹೇಳ್ತೀನಿ. ನಮ್ಮಮ್ಮ ನಿನ್ನನ್ನ ಎಷ್ಟೋ ಮೆಚ್ಕೊಂಡಿದ್ಲು. ಹೊರಗೆ ಹೋಗುವಾಗ ಸೊಸೆ ಕೈಯಲ್ಲಿ ನೀರು ಕುಡಿದು ಹೋಗು ಅಂತ ಕೂಡ ಹೇಳ್ತಾ ಇದ್ಲು. ಅಷ್ಟೇ ಅಲ್ಲ, ಸೊಸೆ ಶಾರದಾ ಹೇಳ್ದಾಗೆ ಕೇಳು ಅಂತ ಕೂಡ ಹೇಳಿದ್ಲು. ಪ್ರಸಾದ್ ಹಾಗೆ ಹೇಳ್ತಾ ಇದ್ರೆ ಗೋಪಾಲ್ ಅನ್ನುವ ವ್ಯಕ್ತಿ ಸಮೋಸ ಮಾರ್ತಾ ಬರ್ತಾನೆ. ಸಮೋಸ ಸಮೋಸ, ಬಿಸಿ ಬಿಸಿ ಸಮೋಸ, 20ಕ್ಕೆ 10 ಸಮೋಸ ಎಂದು ಮಾರಿಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಹರೀಶ್ ಭವ್ಯರಿಗೆ ಆ ಸಮೋಸಗಳ ವಾಸನೆ ಬಹಳ ಹಿಡಿಸುತ್ತೆ. ಸಮೋಸ ತಿನ್ಬೇಕು ಅನ್ಸುತ್ತೆ. ಅಜ್ಜಿ ತಾತಯ್ಯರನ್ನು ಹಾಗೆ ನೋಡ್ತಾರೆ. ಹಾಗೆ ನನ್ನ ಮುಖ ಯಾಕೆ ನೋಡ್ತೀರಾ? ನಿಮಗೆ ಸಮೋಸ ತಿನ್ಬೇಕು ಅಂದ್ರೆ ನಿಮ್ಮ ಅಮ್ಮನ್ ಕೇಳಿ. ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಅಮ್ಮಂದೇ ಅಲ್ವಾ? ನಿಮ್ಮ ಅಮ್ಮನ್ ಕೇಳಿ, ಕೊಡಿಸ್ತಾಳೆ. ಹರೀಶ್ ಭವ್ಯರು ತಾಯಿ ಅನಾಮಿಕಳನ್ನು ನೋಡ್ತಾರೆ. ಅನಾಮಿಕಾ ಮಕ್ಕಳ ಕಡೆ ನೋಡಿ, ಏನಮ್ಮ ಸಮೋಸ ತಿಂತೀರಾ? ತಿಂತೀವಿ ಮಮ್ಮಿ. ಸಮೋಸ ಮಾರ್ತಾ ಇರುವ ಗೋಪಾಲ್ ಅವ್ರ ಹತ್ರಕ್ಕೆ ಬರ್ತಾನೆ. ಇಲ್ಲಿ ನೋಡಪ್ಪ, ಸಮೋಸ ಹೇಗೆ ಕೊಡ್ತಾ ಇದೀಯಾ? 20 ರೂಪಾಯಿಗೆ 10 ಸಮೋಸ ಬರುತ್ತಮ್ಮ. ಹಾಗಾದ್ರೆ ನಮ್ಮ ಮಕ್ಕಳಿಗೆ 20 ರೂಪಾಯಿ ಸಮೋಸ ಕೊಡಯ್ಯ. ಮಮ್ಮಿ, ಒಬ್ಬೊಬ್ಬರಿಗೆ 20 ರೂಪಾಯಿ ಸಮೋಸ ಬೇಕು. ಹೌದು ಮಮ್ಮಿ, ಒಂದು 20 ರೂಪಾಯಿ ಸಮೋಸ ನಮಗೆ ಸರಿ ಹೋಗಲ್ಲ. ಒಬ್ಬೊಬ್ರಿಗೂ 20 ರೂಪಾಯಿ ಸಮೋಸ ಬೇಕು ಅಷ್ಟೇ. ಮಕ್ಕಳಿಗೆ ತೆಗೆಸ್ಕೊಟ್ರೆ ಮತ್ತೆ ನಮಗೆ? ನೀವು ಕೂಡ ಸಮೋಸ ತಿಂತೀರಾ ಅತ್ತೆ? ತಿಂತೀನಿ ಸೊಸೆ, ನನ್ ಕೂಡ ಒಂದು 20 ರೂಪಾಯಿ ಸಮೋಸ ತಗೋ. ಸರಿ ಅತ್ತೆ. ಏನಪ್ಪ, 3 ತಲೆ 20 ರೂಪಾಯಿ ಹಾಗೆ ಸಮೋಸ ಕೊಡಪ್ಪ. 3 ಗೋಪಾಲಯ್ಯ ಸಮೋಸಗಳನ್ನ ಪೇಪರಲ್ಲಿ ಹಾಕಿ ಕೊಡ್ತಾನೆ. ಅನಾಮಿಕಾ ದುಡ್ಡು ಕೊಡ್ತಾಳೆ. ಇಷ್ಟರಲ್ಲಿ ಮತ್ತಿಬ್ಬರು ಗೋಪಾಲ್ ಹತ್ರ ಬರ್ತಾರೆ. ದುಡ್ಡು ಕೊಟ್ಟು ಸಮೋಸಗಳು ಕೊಂಡ್ಕೊಂಡು ಹೋಗ್ತಾರೆ. ಟ್ರೈನ್ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಮಾರನೇ ದಿನ ಶಾರದಳ ಕುಟುಂಬ ಟ್ರೈನಿಂದ ಇಳಿದು ಒಂದು ಆಟೋ ಹಿಡಿದುಕೊಂಡು ಮಿಡಲ್ ಕ್ಲಾಸ್ ಕುಟುಂಬ ಇರುವ ಬೃಂದಾವನ್ ಕಾಲೋನಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆಯಲ್ಲಿ ಸಾಮಾನುಗಳನ್ನು ಜೋಡಿಸಿಕೊಳ್ಳುತ್ತಾರೆ. ಆ ಮನೆಯಲ್ಲಿರುವ ಹಳೆ ಕುರ್ಚಿಯಲ್ಲಿ ಶಾರದಾ ಪ್ರಸಾದ್ ಕೂತ್ಕೋತಾರೆ. ಸೊಸೆ, ಇನ್ ತಡ ಮಾಡದೆ ಕಿರಾಣಾ ಶಾಪ್ಗೆ ಹೋಗಿ ಸಾಮಾನು ತಗೊಂಬ. ಅಡಿಗೆ ಮಾಡೋದನ್ನ ಶುರು ಮಾಡು. ಹೊಟ್ಟೆನಲ್ಲಿ ಇಲಿಗಳು ಓಡ್ತಾ ಇದೆ. ಅಜ್ಜಿ, ನೀನಾಗ ಬೆಕ್ಕನ್ ತಿಂದ್ರೆ ಸರಿ ಹೋಗುತ್ತೆ. ಬೆಕ್ಕು ಹೋಗಿ ನಿನ್ ಹೊಟ್ಟೆಲಿರುವ ಇಲಿನ ತಿಂದ್ಬಿಡುತ್ತಲ್ವಾ, ಆಗ ನಿನ್ ಹೊಟ್ಟೆನಲ್ಲಿ ಇಲಿ ಇರೋದಿಲ್ಲ. ಪ್ರಸಾದ್ ಅನಾಮಿಕರು ಮುಸಿ ಮುಸಿ ನಗ್ತಾ ಇರ್ತಾರೆ. ಶಾರದಾ ಕೋಪದಿಂದ ನೋಡ್ತಾಳೆ. ಒಂದು ಚೀಲ ಹಿಡಿದುಕೊಂಡು ಅನಾಮಿಕಾ ಮನೆಯಿಂದ ಹೊರಟು ಹೋಗುತ್ತಾಳೆ. ರಮೇಶ್ ನೀರಿಗಾಗಿ ವಾಟರ್ ಕ್ಯಾನ್ ಹಿಡಿದುಕೊಂಡು ಹೋಗ್ತಾನೆ. ಹರೀಶ್ ಭವ್ಯರು ಮನೆಯಲ್ಲಿ ಕೂತ್ಕೊಂಡು ಬಾಲ್ ಜೊತೆ ಆಡ್ತಾ ಇರ್ತಾರೆ. ಶಾರದಾ ಪ್ರಸಾದರು ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಸಾಮಾನು ತಗೊಂಡು ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೊತ್ತೆ ಸೊಸೆ, ತುಂಬಾ ಹಸಿವಾಗ್ತಾ ಇದೆ. ಆಗೋಯ್ತತ್ತೆ, ತಿನ್ನೋದಕ್ಕೆ ಬನ್ನಿ. ಅನಾಮಿಕಾ ತಿನ್ನೋದಕ್ಕೆ ಎಲ್ಲವನ್ನು ಸಿದ್ಧ ಮಾಡುತ್ತಾಳೆ. ಎಲ್ಲರೂ ಕೂತ್ಕೋತಾರೆ. ಎಲ್ಲರಿಗೂ ಅನ್ನ ಹಾಕುತ್ತಾಳೆ. ಮಕ್ಕಳು, ಅತ್ತೆ ಮಾವಂದಿರು, ಗಂಡ ರಮೇಶ್ ಎಲ್ಲರೂ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ತಿಂತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮಾರನೇ ದಿನ ಪ್ರಸಾದ್ ರಮೇಶರು ಸೇರಿ ಒಂದು ಬಿಲ್ಡಿಂಗ್ ಹತ್ರ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಶಾರದಾ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಕತೆ ಹೇಳ್ತಾ ಇರ್ತಾಳೆ. ಅನಾಮಿಕಾ ಸಪ್ಪೆ ಮುಖ ಹಾಕಿಕೊಂಡು ಮನೆಗೆ ತಿರುಗಿ ಬರುತ್ತಾಳೆ. ಶಾರದಾ ನೋಡಿ, ಏನ್ ಸೊಸೆ, ಕೆಲಸ ಎಲ್ಲೂ ಸಿಕ್ಕಿಲ್ಲ ಅಲ್ಲ? ಇಲ್ಲ ಅತ್ತೆ, ಸಿಟಿ ಎಲ್ಲ ತಿರುಗದೆ, ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ. ನಾನು ಎಲ್ಲಿ ಕೆಲಸ ಕೇಳಿದ್ರು ಕೆಲಸದವ್ರು ಆಲ್ರೆಡಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಿರುಗುವ ಸಹನೆ ಇಲ್ಲ ಅಂತ ನೋಡಿ ಹೀಗೆ ಮನೆಗೆ ಬಂದೆ. ಸರಿಯಮ್ಮ, ಹಾಗೆ ನಿರಾಸೆ ಆದ್ರೆ ಹೇಗೆ ಹೇಳು? ಈ ದಿನ ಅಲ್ದಿದ್ರೆ ನಾಳೆ ಸಿಕ್ಕುತ್ತೆ ಬಿಡು ಕೆಲಸ. ಮೊದ್ಲು ಅನ್ನ ತಿನ್ನು. ಹಸುವೆ ಇಲ್ಲ ಬಿಡಿಯತ್ತೆ, ಕಾಲ್ ನೋವ್ತಾ ಇದೆ. ಸ್ವಲ್ಪ ಹೊತ್ತು ಹಾಗೆ ಮಲ್ಕೋತೀನಿ. ಅನಾಮಿಕಾ ಮನೆಯಲ್ಲಿ ಒಂದು ಕಡೆ ಚಾಪೆ ಹಾಕಿಕೊಂಡು ಮಲಗುತ್ತಾಳೆ. ಮಕ್ಕಳೇ, ಅಮ್ಮ ಕೆಲ್ಸಕ್ಕಾಗಿ ಹೋಗಿ ಸುಸ್ತಾಗಿ ಬಂದು ಮಲಗಿದಳಲ್ಲ, ನಾವು ಗಲಾಟೆ ಮಾಡದೆ ಸುಮ್ಮನಿರ್ಬೇಕು. ಅಮ್ಮನ ಹತ್ರ ಬನ್ನಿ, ಕಾಲ್ ತಿಕ್ಕೋಣ ಹೋಗಿ.
ಮಕ್ಕಳು ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮೂವರು ಸೇರಿ ಅನಾಮಿಕಳ ಹತ್ತಿರಕ್ಕೆ ಬಂದು ಕೂತ್ಕೋತಾರೆ. ಶಾರದಾ, ಭವ್ಯ ಇಬ್ಬರು ಅನಾಮಿಕಳ ಕಾಲನ್ನು ತಿಕ್ತಾ ಇರ್ತಾರೆ. ಹರೀಶ್ ತಲೆಗೆ ವಿಕ್ಸ್ ಹಚ್ತಾ ಇರ್ತಾನೆ. ಇಷ್ಟರಲ್ಲಿ ಅನಾಮಿಕಗೆ ಎಚ್ಚರವಾಗುತ್ತೆ. ಮೂವರು ಮಾಡುತ್ತಿರುವ ಕೆಲಸವನ್ನು ನೋಡಿ ಎದ್ದು ಕೂತ್ಕೋತಾಳೆ. ಅಯ್ಯೋ ಅತ್ತೆ, ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಕೆಲಸಕ್ಕಾಗಿ ಅಂತ ತಿರುಗಿ ತಿರುಗಿ ಪಾಪ ಸುಸ್ತಾಗಿ ಬಂದ್ಯಲ್ಲಮ್ಮ, ಸ್ವಲ್ಪ ಹೊತ್ತು ಮಲ್ಕೋ, ಕಾಲ್ ತಿಕ್ತೀವಿ. ನಡೆದು ಕಾಲ್ ನೋವುತ್ತಾ ಇರ್ತಲ್ಲ, ಆ ನೋವಿಂದ ನೀನು ಬಾಧೆ ಪಡ್ತಾ ಇರ್ತೀಯಲ್ಲ, ಸ್ವಲ್ಪ ಹೊತ್ತು ಮಲ್ಕೋ ಸೊಸೆ, ನಾನು ಮಕ್ಕಳು ನಿಂಗೆ ಉಪಚಾರ ಮಾಡ್ತೀವಿ, ಮಲ್ಕೋ ಸೊಸೆ. ಅಂಥದ್ದೇನು ಬೇಡ ಬಿಡಿ ಅತ್ತೆ, ನನಗೇನು ಕಾಲ್ ನೋವು ಇಲ್ಲ ಅತ್ತೆ. ಮಕ್ಕಳೇ, ನೀವು ಹೊರಗೆ ಹೋಗಿ ಆಡ್ಕೊಳ್ಳಿ, ಹೋಗಿ. ಹರೀಶ್, ಭವ್ಯರು ಮನೆಯೊಳಗಿಂದ ಓಡುತ್ತಾ ಹೊರಗೆ ಹೋಗುತ್ತಾರೆ. ಅತ್ತೆ, ಏನ್ ಬೇಕಮ್ಮ? ಅತ್ತೆ, ಹೀಗೆ ಕೆಲ್ಸಕ್ಕಾಗಿ ತಿರುಗೋದು ನನಗೇನು ಇಷ್ಟವಿಲ್ಲ. ಮತ್ತೇನ್ ಮಾಡೋಣ ಅಂತ ಇದೆಯಾ? ನೀವು ಒಪ್ಕೊಂಡ್ರೆ? ಹಾ ಹೇಳು, ಒಪ್ಕೊಂಡ್ರೆ ನಾನು ಕೂಡ ಟ್ರೈನಲ್ಲಿ ಸಮೋಸ ಮಾಡ್ತೀನಿ ಅತ್ತೆ. ಶಾರದಾ ಸ್ವಲ್ಪ ಸಮಯದವರೆಗೂ ಮಾತನಾಡದೆ ಹಾಗೆ ಇರ್ತಾಳೆ. ನಿಮಗಿಷ್ಟ ಇಲ್ವಾ ಅತ್ತೆ ನಾನು ಟ್ರೈನಲ್ಲಿ ಸಮೋಸ ಮಾರೋದು? ನಾನು ಆಲೋಚಿಸ್ತಾ ಇರೋದು ನೀನು ಟ್ರೈನಲ್ಲಿ ಮಾರೋದ್ರ ಬಗ್ಗೆ ಅಲ್ಲ ಸೊಸೆ, ಸಮೋಸದ ಬಗ್ಗೆ. ಅರ್ಥವಾಗಿಲ್ಲ ಅತ್ತೆ. ಈಗಾಗಲೇ ಬಹಳ ಜನ ಆ ಟ್ರೈನಲ್ಲಿ ಸಮೋಸಗಳನ್ನ ಮಾರ್ತಾ ಇರ್ತಾರಲ್ಲ. ಹೌದು, ಹೇಳು. ಬರುವ ದುಡ್ಡಿನಿಂದ ನಾವು ಹೇಗೆ ಬದುಕ್ತೀವಿ? ಮಕ್ಕಳಿಗಾಗಿ ಏನ್ ಎತ್ತಿಡ್ತೀವಿ ಹೇಳು ಸೊಸೆ. ಮತ್ತೆ ನನ್ನ ಏನ್ ಮಾಡು ಅಂತೀರತ್ತೆ? ಸೊಸೆ, ನಾವು ಟ್ರೈನಲ್ಲಿ ಸುಮಾರಾಗಿ 12 ಗಂಟೆ ಪ್ರಯಾಣ ಮಾಡಿ ಸಿಟಿಗೆ ಬಂದ್ವಿ. ಆ 12 ಗಂಟೆ ಪ್ರಯಾಣದಲ್ಲಿ ನಾನೊಂದು ವಿಷಯನ ಗಮನಿಸಿದೆ. ಏನತ್ತೆ ಅದು? ಟ್ರೈನಲ್ಲಿ ಬಹಳ ಜನ ಸಮೋಸ ಮಾರ್ತಾ ಇದ್ದಾರಲ್ಲ, ನೀನು ಕೂಡ ಸಮೋಸ ಮಾರಿದ್ರೆ ನಮ್ಗೆ ಕೂಲಿ ದುಡ್ಡು ಕೂಡ ಬರಲ್ಲ. ಮತ್ತೆ ಏನಂತೀರಾ ಈಗ? ಯಾವ್ದಾದ್ರು ಹೊಸದಾಗಿ ವೆರೈಟಿ ಇರೋದನ್ನ ಆಲೋಚಿಸು. ಅದನ್ನ ಮಾರಿದ್ರೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ದುಡ್ಡು ಸಂಪಾದಿಸಬಹುದು. ಮತ್ತೆ ಅಂದ್ರೆ ಅತ್ತೆ, ನಾನು ಟ್ರೈನಲ್ಲಿ ಸಮೋಸ ಅಲ್ಲದೆ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಮಾರ್ತೀನಿ, ಏನಂತೀರಾ? ಆ ಮಾತನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ. ತುಂಬಾ ಚೆನ್ನಾಗಿದೆ ಸೊಸೆ, ಟ್ರೈನಲ್ಲಿ ಸಮೋಸವಲ್ದೆ ಇಂತಹದ್ದು ಕೂಡ ಸಿಕ್ಕಿದ್ರೆ ಬಹಳ ಜನ ತಿಂತಾರಲ್ವಾ, ದುಡ್ಡು ಕೂಡ ಬಹಳ ಹೆಚ್ಚು ಬರುತ್ತೆ. ಅಂದ್ರೆ ನಾನು ನಾಳೆಯಿಂದ ಟ್ರೈನಲ್ಲಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ವ್ಯಾಪಾರ ಶುರು ಮಾಡ್ತೀನಿ. ಒಳ್ಳೆ ಆಲೋಚನೆ ಸೊಸೆ, ಒಳ್ಳೆ ಮನಸ್ಸಿರುವ ನಿನಗೆ ಎಲ್ಲ ಒಳ್ಳೆದೇ ಆಗುತ್ತೆ. ನನಗೆ ನಿಮ್ಮ ಆಶೀರ್ವಾದ ಬೇಕತ್ತೆ. ನೋಡು ಸೊಸೆ, ನಮಗೆ ಎಷ್ಟು ಅತ್ತೆ ಸೊಸೆ ಜಗಳವಿದ್ರು ನನ್ನ ಆಶೀರ್ವಾದ ಮಾತ್ರ, ನನ್ನ ಸಪೋರ್ಟು ನಿನಗೆ ಯಾವತ್ತಿಗೂ ಇದ್ದೇ ಇರುತ್ತೆ. ಬಹಳ ಸಂತೋಷ ಅತ್ತೆ. ಹಾಗೆ ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಆ ದಿನ ಹಾಗೆ ಕಳೆದು ಹೋಗುತ್ತೆ. ಮಾರನೇ ದಿನ ಬಡ ಸೊಸೆ ಅನಾಮಿಕಾ ಟ್ರೈನಲ್ಲಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಮಾರಲಿಕ್ಕೆ ಶುರು ಮಾಡುತ್ತಾಳೆ. ಸರ್, ಮೇಡಮ್, ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ 20 ರೂಪಾಯಿ ಮಾತ್ರನೇ, ಬಿಸಿ ಇಲ್ಲದಿದ್ರೆ ದುಡ್ಡು ಕೊಡಬೇಡಿ, ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಎಂದು ಮಾರಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ. ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ 20 ರೂಪಾಯಿ ಅನ್ನುತ್ತಲೇ ಬಹಳ ಜನ ತಗೋತಾರೆ. ಕತ್ತಲಾಗುತ್ತೆ. ಅನಾಮಿಕಾ ಶುರು ಮಾಡಿದ ದಿನವೇ ಬ್ರೆಡ್ ಪಿಜ್ಜಾ ಬಹಳ ಮಾರಾಟವಾಗಿ ಹೋಗುತ್ತೆ. ಬಹಳ ದುಡ್ಡು ತಗೊಂಡು ಮನೆಗೆ ಬರ್ತಾಳೆ. ದುಡ್ಡನ್ನು ನೋಡಿ ಮನೆಯಲ್ಲಿರುವವರು ಬಹಳ ಸಂತೋಷ ಪಡುತ್ತಾರೆ. ಹಾಗೆ ಅನಾಮಿಕಾ ಟ್ರೈನಲ್ಲಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಮಾರಿಕೊಳ್ಳುತ್ತಾ ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುತ್ತಾ ಇರ್ತಾಳೆ.